is my look? Nice. Thank you. ಇದು ಸ್ಟಾರ್ ರವಿಚಂದ್ರನ್ ಆಗಿ ಕಾಣ್ತೀರಿ, ರವಿ ಸರ್ ಆಗಿ ಹಾಗೂ ಮೇಡಮ್ ಶಿಲ್ಪ ಶೆಟ್ಟಿ ಆಗಿ ಕಾಣ್ತಿದ್ದೀರಿ. ಇವರ ಕೋರ್ಸ್ ಇದ್ದಾರೆ ನಮ್ಮ ಯಜಮಾನ್ರ ಮುಖ ನೋಡಿ ಅಂತ ಒಮ್ಮೆ ಎಷ್ಟು ಸಣ್ಣದಾಗಿದೆ. ಇಲ್ಲಪ್ಪ Hi friends, welcome back to my YouTube channel. How is my look? Nice. Nice. Thank you. ಎಂತ ಗೊತ್ತಲ್ಲ ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರು ದಸರಾಕ್ಕೆ ಹೊರಟಿದ್ದೇವೆ. ನೈಟ್ ಮಂಗಳೂರು ದಸರಾ. ಮಂಗಳೂರು ದಸರಾ ಎಷ್ಟೊಂದು ಚಂದ. ಮಂಗಳೂರು ದಸರಾ ಎಷ್ಟೊಂದು ಸುಂದರ. ಹಾಗೆ ನಾವು ಹೊರಟದ್ದು ಫ್ಯಾಮಿಲಿ ಸಮೇತ ಹೊರಡ್ತಿದ್ದೇವೆ. ನೈಟ್ ಹೋಗುದಾಯ್ತಾ, ಟೈಮ್ ಎಷ್ಟು ಗೊತ್ತುಂಟ, 8:15 ಆಯ್ತು. ಆಮೇಲೆ ನೈಟ್ ಹೊರಟ್ರೆ ಲೈಟಿಂಗ್ಸ್ ಎಲ್ಲ ನೋಡಿ ಚಂದ ಕಾಣ್ತದಲ್ಲ, ಒಳ್ಳೆ ನೋಡ್ಲಿಕ್ಕೆ ತುಂಬಾ ಖುಷಿ ಕಾಣ್ತದೆ ಲೈಟಿಂಗ್ಸ್ ಎಲ್ಲ. ಎಂತ ಗೊತ್ತುಂಟ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆಲ್ಲ ಹೋಗಿ ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡಿ, ಸ್ವಲ್ಪ ಅಲ್ಲೆಲ್ಲ ನೋಡಿ, ಅಂದ ಚಂದವನ್ನೆಲ್ಲ ನೋಡಿ ಆನಂದಿಸಿ ನಿಮ್ಗೂ ಕೂಡ ವಿಡಿಯೋದಲ್ಲಿ ತೋರಿಸ್ತೇವೆ. ದೂರ ದೂರ ಊರಿನವರಿಗೆ ಪಾಪ ಬರ್ಲಿಕ್ಕೆ ಆಗುದಿಲ್ಲಲ್ಲ ಮಂಗಳೂರು ದಸರಾ ನೋಡ್ಲಿಕ್ಕೆ. ಸೊ ಎಲ್ಲರೂ ಕೂಡ ಬಿಸಿ ಇರ್ತಾರೆ, ದೂರ ದೂರ. ಈಗ ನಮ್ಮ ವಿಡಿಯೋ ನೋಡೋದು ದುಬೈಯಿಂದ ನೋಡ್ತಾರೆ, ಎಲ್ಲಿಂದ ವಿಡಿಯೋ ನೋಡ್ತಾರೆ. ಪಾಪ ಅವರಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ಮಂಗಳೂರು ದಸರಾ ನೋಡ್ಲಿಕ್ಕೆ. ಅದಕ್ಕೆ ನೀವು ನಮ್ಮ ವಿಡಿಯೋದಲ್ಲಿ ನೋಡಿ ಅಂತೇಳಿ ನಾವು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೇವೆ. ಖಾಲಿ ಲೈಟಿಂಗ್ಸ್ ಒಂದು ದೇವಸ್ಥಾನಕ್ಕೆ ಹೋಗುದು, 2 ದೇವಸ್ಥಾನಕ್ಕೆ ಲೈಟಿಂಗ್ಸ್ ನೋಡುದು, ಮತ್ತೆ ಬರೋದು ಸೀದಾ. ಪರ್ಚೇಸ್ ಮಾಡ್ಲಿಕ್ಕೆ ಏನಿಲ್ಲ, ಪರ್ಚೇಸಿಂಗ್ ನೋಡ್ಬೇಕು. ಪರ್ಚೇಸಿಂಗ್ ನಮ್ಮ ಚಿನ್ನ ಚಿನ್ನ ನೋಡಿ, ಚಿನ್ನ ರೆಡಿ ಆಗಿದ್ದಾಳೆ. ನಮ್ದೊಂದು ಕಾಮಿಡಿ ರೀಲ್ ನಮ್ದೊಂದು ಕಾಮಿಡಿ ರೀಲ್ ಆಯ್ತು, ತುಂಬಾ ಅದು ಅರವಿಂದ ಬೋರ್ಡ್ ಆಯ್ತು. ಅದು ನಗು ಬರ್ತದೆ ತುಂಬಾ ಮಾಡಿದ್ರೆ. ಕನ್ನಡ ಮತ್ತೆ ತುಳು ಮಿಕ್ಸ್ ಗೊತ್ತಾಯ್ತಲ್ವಾ, ತುಂಬಾ ಸೂಪರ್ ಉಂಟು. ಅದನ್ನು ನಾವು 3 ಮಾಡಿದ್ವಿ, ನಮ್ಮ ಕ್ಯಾಮರಾಮ್ಯಾನ್, ನನ್ನ ದೊಡ್ಡ ಮಗಳು ಡಾಕ್ಟರ್, ಹಾಗೆ ನಾವು 3 ಮಾಡಿದ್ವಿ ಕಾಮಿಡಿ ರೀಲ್. ತುಂಬಾ ಸೂಪರ್ ಆಗಿದೆ. ಚಿನ್ನದ ಆಕ್ಟಿಂಗ್ ಉಂಟಲ್ಲ, ಆಸಮ್. ಥ್ಯಾಂಕ್ ಯು. ಮತ್ತೆ ಇವರದ್ದು ಸಹ ಒಳ್ಳೆದಿಲ್ಲ. ನನ್ನ ರೀಲ್ ನೋಡಿ ಮತ್ತೆ ತುಂಬಾ ಜನ ಹೇಳ್ತಾ ಇದ್ರು ತುಳುವಲ್ಲಿ ಮಾಡಿ ಅಂತ. ಸೊ ಫೈನಲಿ ತುಳುವಲ್ಲಿ ಮಾಡಿದ್ವಿ. ನೋಡಿ, ಕನ್ನಡ ಮತ್ತೆ ತುಳು ಮಿಕ್ಸ್ ಉಂಟು, ಹಾಗೆ ಎಲ್ರಿಗೂ ಕೂಡ ಅದು ಅರ್ಥ ಆಗ್ತದೆ. ಈಗ ನಮ್ದು ಕನ್ನಡ ಚಾನಲ್ ಅಲ್ಲ, ಸೊ ಅದೆರಡು ಕೂಡ ಅರ್ಥ ಆಗ್ತದೆ. ಅದೊಂದು ಈಗ ಒಂದು ಜಸ್ಟ್ ಈಗ ಮಾಡಿ ಮುಗಿಸಿದ್ದು, ಒಂದು ಟೇಕ್ ಅಲ್ಲಿ ಆಯ್ತು ನಮ್ಮದು 30. ಇವರು ಕೂಡ ಇವರಿಗೆ ಜಾಸ್ತಿ ಇಲ್ಲ, ಇವರು ಜಸ್ಟ್ ಮಗಳಿಗೆ ಒಂದು ಮೊಬೈಲ್ ಕೊಡುದು, ಸಪೋರ್ಟ್ ಮಾಡುದು ಹಾಗೆ. ಆದ್ರೆ ಜಾಸ್ತಿ ಇವಳಿಗೆ ಮತ್ತೆ ನಂಗೆ ಇರ್ತದೆ ಆಕ್ಟಿಂಗ್, ಆದ್ರೂ ಕೂಡ ಒಳ್ಳೇದಾಗಿದೆ. ನೀವೆಲ್ಲರೂ ನನ್ನ ರೀಲ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಗೊತ್ತುಂಟು ನಮ್ಗೆ. ಹಾಗೆ ನಿಮ್ಮ ಪ್ರೀತಿ ಉಂಟಲ್ಲ, ಅದು ನಮ್ಗೆ ತುಂಬಾ ಅಪಾರವಾದದ್ದು. ಹಾಗೆ ನೀವು ಅಷ್ಟೇ ಪ್ರೀತಿ ನಮಗೆ ಕೊಡ್ತೀರಿ. ಮತ್ತೆ ನಾವು ಈಗ ಅಂದ್ರೆ ನೈಟ್ ಹೋಗುವ ಅಂತೇಳಿ ಒಂದು ಡಿಸೈಡ್ ಮಾಡಿದ್ವಿ. ಇವರು ಸಹ ಡ್ಯೂಟಿ ಮುಗಿಸಿ ಬಂದದ್ದು, ಬೇಗ ಬಂದಿದ್ದಾರೆ. ನೋಡಿ ವಾಚ್ ರೇಟ್ ಅದು ಇದಕ್ಕೆ ಇದೆಲ್ಲ ಹಾಕ್ಲಿಲ್ಲ ಎಂತ ನಮ್ಮಿಬ್ಬರಿಗೂ ಕೂಡ ಆಗ್ತದೆ, ಎಲ್ಲರಿಗೂ ಆಗ್ತದೆ, ಅದಕ್ಕೆ ಒಟ್ಟಿದೆ ಅಷ್ಟೇ 4 ಸಾವಿರ. ಅದಕ್ಕೆ ಅದೇ ಹಾಕುದಿಲ್ಲ. ಗೊತ್ತುಂಟ, ರೀಲಿ ಒಂದು ಕಮೆಂಟ್ ಬಂದಿದೆ. ಎಂತ ಗೊತ್ತುಂಟ, ನಮ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ರೀಲಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಗಿ ಕಾಣ್ತೀರಿ, ರವಿ ಸರ್ ಆಗಿ ಹಾಗೂ ಮೇಡಮ್ ಶಿಲ್ಪ ಶೆಟ್ಟಿ ಆಗಿ ಕಾಣ್ತಿದ್ದೀರಿ. ಸೇಮ್ ಹೀರೋಯಿನಿ ಆಗಿ. ಆದ್ರೆ ನಿಮ್ಮ ಕಲೆ ಅದ್ಭುತ, ಹೇಳಿಕೆ ಸಾಲಗಳೇ ಇಲ್ಲ. ಇಬ್ರು ಕೂಡ ಅಷ್ಟು ಫಿಲ್ಮ್ ಅಲ್ಲಿ ಇದ್ದಾಗೆ ಮಾಡಿದ್ದೀರಿ, ಅಷ್ಟು ನಮ್ಗೆ ಖುಷಿಯಾಗಿದೆ ಅಂತ ಎಷ್ಟು ಮಂದಿ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರುಂಟಲ್ಲ. ರಿಯಲಿ ಅಂದ್ರೆ ಅದೇ ಕಮೆಂಟ್ ಎಷ್ಟು ಬಂದಿದೆ ಇನ್ಸ್ಟಾದಲ್ಲಿ ಹಾಗೂ ಫೇಸ್ಬುಕ್ ಅಲ್ಲಿ ಎಲ್ಲ ಎಷ್ಟು ಬಂದಿದೆ. ಅದು ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ. ನಾವಂದ್ರೆ ಎಂತ ಗೊತ್ತಲ್ಲ ಫ್ರೆಂಡ್ಸ್, ಫಿಲ್ಮ್ ಅಲ್ಲಿ ಹೇಗೆ ಉಂಟು ಅಷ್ಟು ಎಫರ್ಟ್ಸ್ ಹಾಕಿ ಮಾಡ್ತೀವಿ ನಾವಿಬ್ರು ಕೂಡ. ನಾನ್ ಮಾತ್ರ ಅಲ್ಲ, ಇವರು ಕೂಡ. ಮತ್ತೆ ನಮ್ಮ ಕ್ಯಾಮರಾಮ್ಯಾನ್ ಉಂಟಲ್ಲ, ಅವರ ಎಫರ್ಟ್ಸ್ ಕೂಡ ಉಂಟು. ಅವರು ಕೂಡ ಅಂದ್ರೆ ಅವರು ನಿಮಗೆ ಕಾಣಿಸುದಿಲ್ಲ, ನಾವು ಕಾಣಿಸ್ತೇವೆ. ಬಟ್ ಅವರ ಒಂದು ಇದು ಉಂಟಲ್ಲ, ಎಫರ್ಟ್ಸ್ ತುಂಬಾ ಉಂಟು. ಅಂದ್ರೆ ಅವರು ಹೀಗೆ ಮಾಡುದು, ಮತ್ತೆ ಹೀಗೆ ಓಡುವಂತದ್ದು ಹೀಗೆ ಕ್ಯಾಮರಾ ಹಿಡ್ಕೊಂಡು. ಅಂದ್ರೆ ಕೆಲಸ ಉಂಟು ಅಷ್ಟೇ. ಕ್ಯಾಮರಾಮ್ಯಾನ್ ಕೂಡ ಈಗ ನಿತ್ತಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಹೇಗೆ ಡ್ಯಾನ್ಸ್ ಮಾಡ್ತೇವೆ ಅವರು ಕೂಡ ಅದೇ ರೀತಿಯಲ್ಲಿ ಅದೊಂದು ಆಂಗಲ್ ಅಲ್ಲಿ ಅವರು ಕೂಡ ತಿರುಗ್ತಾರೆ. ಅದೆಲ್ಲ ಕೆಲವೊಮ್ಮೆ ಆಗ್ತಾರೆ, ಅದನ್ನು ಕೂಡ ಆಗ್ತಾರೆ ವಿಡಿಯೋ ಮಾಡ್ಲಿಕ್ಕೆ. ಯಾಕೆ ಹೇಳಿದ್ರೆ ನಮ್ಮ ವಿಡಿಯೋ ಇಷ್ಟು ಚಂದ ಬರ್ಲಿಕ್ಕೆ ಕಾರಣ ಕೂಡ ಕ್ಯಾಮರಾಮ್ಯಾನ್ ಕೂಡ. ಕ್ಯಾಮರಾಮ್ಯಾನ್ ಯಾರು ಗೊತ್ತುಂಟ,
ಉಂಟಲ್ಲ ನಮ್ಮ ಮಕ್ಕಳು, ನಮ್ಮ ಕ್ಯಾಮರಾಮನ್ಗೆ ದೊಡ್ಡ ಕೈ ಚಪ್ಪಲಿ ಹೊಡಿ. ನಮ್ಮ ಕ್ಯಾಮರಾಮನ್ಗೆ ಇಬ್ಬರಿಗೆ ಕೂಡ ನನ್ನ ಮಕ್ಕಳು, ನನ್ನ ಮುದ್ದು ಮಕ್ಕಳು, ಅವರು ಮಾಡ್ತಾರೆ, ಒಳ್ಳೆ ರೀತಿ ಶೂಟ್ ಮಾಡ್ತಾರೆ. ಹಾಗೆ ಡ್ಯಾನ್ಸ್ ಮಾಡುದು ನಾವು ಸ್ಟಾರ್ಟ್ ಮಾಡ್ತಾ ಇರ್ತೇವೆ. ಮತ್ತೆ ಕೆಲವೊಮ್ಮೆ ಪ್ರಾಕ್ಟೀಸ್ ಮಾಡುದಿಲ್ಲ, ಆನ್ ದ ಸ್ಪಾಟ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಫಿಲ್ಮ್ ನೋಡಿ ನಾವು ಮಾಡ್ತೀವಿ ಹಾಗೆ. ಮತ್ತೆ ಕೆಲವೆಲ್ಲ ನಮ್ಮ ಸ್ಟೆಪ್ ಕೂಡ ಆಗ್ತೇವೆ ಹಾಗೆ, ಅಂತದೆಲ್ಲ ಹಾಗೆಲ್ಲ ಉಂಟು. ಇವತ್ತೀಗ ಹೋಗುದು, ಮತ್ತೆ ಈಗ ಮಾಡ್ಕೊಂಡು ಬರೋದು ಅಷ್ಟೇ ಕೆಲಸ. ಈಗ ಎಲ್ಲರೂ ಕೂಡ ನೋಡಿ ದೂರ ದೂರದಿಂದ ವಿಡಿಯೋ ನೋಡ್ತಾರೆ, ಪಾಪ ಅವರಿಗೆ ಕೂಡ ಒಂದು ಎಷ್ಟು ಆಸೆ ಆಗ್ತದಲ್ಲ. ಅಂದ್ರೆ ಕೆಲಸ ಒತ್ತಡ ಇರ್ತಾರೆ. ಈಗ ನಮ್ದು ದುಬೈಯಲ್ಲಿ, ಕುವೈಟ್ ಅಷ್ಟು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಗೆ ಕಮೆಂಟ್ಸ್ ಬರ್ತಾರೆ, ಆರ್ಟ್ ಕೊಟ್ಟು ಕುವೈಟ್ ಹಾಗೆಲ್ಲ ಆಗ್ತಾರೆ. ಅಲ್ಲಿಂದ ವಿಡಿಯೋ ನೋಡಿ ಪಾಪ ಬರ್ಲಿಕ್ಕೆ ಆಗುದಿಲ್ಲ, ಕೆಲಸದ ಒತ್ತಡ. ಹಾಗೆ ನೀವು ಯಾರು ಬೇಜಾರು ಮಾಡಬೇಡಿ, ದಸರಾದ ವಿಡಿಯೋ ನಮ್ಮ ವಿಡಿಯೋದಲ್ಲಿ ನೋಡಿ ಖುಷಿ ಪಡಿ. ಅಲ್ಲಿ ಹೋಗಿ ನೋಡು ಅಲ್ಲಿ ಎಂತ ಉಂಟು ಅದೆಲ್ಲ. ಅದು ಬೇಕೇ ಬೇಕು, ಅದು ಕೇಳಲಿಕ್ಕಿಲ್ಲ. ಐಸ್ ಕ್ರೀಮ್ ಇಲ್ಲ. ಮಂಗಳೂರು ದಸರಾ ಮಳೆ ಕೊಡಗಿಗೆ ಹೋಗುವಾಗ ಮಳೆ ಉಂಟು, ಮಧ್ಯಾಹ್ನ ಜೋರು ಮಳೆ ಇಲ್ಲಿ. ಮತ್ತೊಂದು ಎಂತ ಗೊತ್ತುಂಟ ಚಿನ್ನು, ಮತ್ತೊಂದು ಹೇಳಿಕೆ ನೆನಪಾಯ್ತಾ ನಿಮಗೆ? 3 ಚಿಕ್ಕ ಚಿಕ್ಕದ ಕ್ಯೂಟ್ ಕಿಟನ್ಸ್ ಬಂದಿದೆ ನಮ್ಮ ಮನೆಗೆ, ಗೊತ್ತುಂಟ? ಬಂದು ಸ್ವೀಟಿ ತುಂಬಾ ಅರಸಾಸ ಮಟ್ಲು ಬಿಸ್ಕೆಟ್ ಹಾಕಿ ನಾನು ಮತ್ತೆ ಅವಳು ಅದ್ರಿಂದ ಓಡಾಡಿದ್ದು. 3 ಚಂದ ಚಂದ ಉಂಟು ಕಿಟನ್ಸ್, ಕ್ಯೂಟ್ ಉಂಟು ಮಾತ್ರ. ಆದ್ರೆ ಏನ್ ಮಾಡುದು ನಾವು ಅಷ್ಟು ಅದನ್ನ ಇದು ಮಾಡಿ ಕೂಡ ಅದು ನಮ್ಮ ಟಾಮ್ ಇದ್ದಾನಲ್ಲ, ಒಂದು ಪ್ಯೂರ್ ಪಪ್ಪೆ ಹಾಕೋದಕ್ಕೆ ಸ್ವಲ್ಪ ನರ್ವಸ್ ಆಯ್ತಂತ. ಮತ್ತೆ ನಮ್ಮ ಬೆಕ್ಕಿದ್ದಾಳಲ್ಲ ನಮ್ಮ ದೊಡ್ಡ ಮಗು, ಅವಳು ಸ್ವಲ್ಪ ಒಂದು ಎದುರಿಸಿದ್ಲಂತ ಅವಳು ಹೇಳಿದ್ರು. ಈಗ ಸ್ವಲ್ಪ ಇದಾಯ್ತೇನೋ, ನರ್ವಸ್ ಆಯ್ತೇನೋ. ಇದ್ರೆ ಅದು ವಾಪಸ್ ಬಂದೇ ಬರ್ತದೆ. ಅದೀಗ ಕಾಣುದಿಲ್ಲ, ಅದಾಗೆ ಬಂದದು, ಈಗ ಅದಾಗೆ ಕಾಣುದಿಲ್ಲ ಅಷ್ಟೇ. ಇವರದ್ದು ಕಾರಿನೊಳಗೆ ಬೋನೆಟ್ ಅಲ್ಲಿ ಇತ್ತು, ಅದನ್ನು ಓಪನ್ ಮಾಡಿ ನೋಡಕ್ಕೆ ಅದ್ರೊಳಗೆ ಇತ್ತು. ಅದನ್ನು ನಾವೆಲ್ಲ ಇದು ಮಾಡಿಕೊಂಡು ಹೊರಗೆ ತಂದು ಪ್ರೀತಿಯಿಂದ ಅದಕ್ಕೆ ಫುಡ್ ಹಾಕಿ, ಈಗ ಅದು ಅಂದ್ರೆ ಅದಕ್ಕೆ ಸ್ವಲ್ಪ ನರ್ವಸ್ ಆಯ್ತು. ನಮ್ಮ ದೊಡ್ಡ ಬೆಕ್ಕು ಸ್ವಲ್ಪ ಇದು ಮಾಡ್ತದಲ್ಲ, ಅಂದ್ರೆ ಅದಕ್ಕೆ ಏನೋ ಒಂದು ಆಗ್ತದೆ ಒಂಥರ. ಹಾಗಲ್ಲ, ಹೊರಗೆ ಪ್ರಾಣಿ ಅಲ್ಲ, ಬೇರೆ ಪ್ರಾಣಿ ಅಲ್ಲ. ಟಾಮಿ ಅಂತ ಗೊತ್ತುಂಟಾ? ಅಲ್ಲಲ್ಲ, ಟಾಮಿ ಉಂಟಲ್ಲ, ಅದನ್ನು ನೋಡೋಕೆ ಏನ್ ಮಾಡ್ತೀವಿ ನಾವು, ಬಂದ ತಕ್ಷಣ ಬೊಗಳ್ತಾನೆ. ಅದನ್ನ ನೋಡುವ ಒಂದು ಸುಮ್ಮನೆ ಇದ್ದ, ನಮ್ಮ ಬೊಗಳಿಗೆ ಶುರು ಮಾಡಿದ್ದ. ಅದಕ್ಕೆ ಈಗಿಲ್ಲ, ಅದು ಪಾಪ ಎಲ್ಲಿ ಇದ್ದು ಗೊತ್ತಿಲ್ಲ. ಅದೇ ಒಂದು ಉಂಟ, ಇಲ್ಲ ಇವತ್ತು ಬರ್ಲಿಲ್ಲ, ಇವತ್ತು ಹೋಗುವ ಸೀದಾ. ನಾವು ನೋಡಿ ಆಗಿದೆ ಅಲ್ಲ, ಇನ್ನೇನಿಲ್ಲ, ಇನ್ನು ಹೊರಡುದು. ಓಕೆ, ಇನ್ನು ಹೊರಡ್ತೇವೆ. ನಿಮಗೆ ಅಲ್ಲಿ ಕಪ್ಪೆ ಕಾಣ್ಬೋದಾ ನೋಡಿ? ಅದು ಕಾಣಲ್ಲ ನೋಡಿ, ಅಲ್ಲಿ ಕಪ್ಪೆ ಉಂಟು, ಕಾಣ್ತದ? ಅದು ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಮಂಗಳೂರಿಗೆ ಬರ್ತದಂತೆ ದಸರಾ ನೋಡ್ಲಿಕ್ಕೆ. ಇಲ್ಲಿ ಕಾಣ್ತಾ ಇಲ್ಲ ಫ್ರೆಂಡ್ಸ್, ನಾನು ಹಿಡಿಬೇಕಾ ಇಲ್ಲಿ? ಸಾರಿ ನೋಡಿ ಕ್ಲಾಸಲ್ಲಿ ಉಂಟು ನೋಡಿ. ದಿಸ್ ಇಸ್ ಕಪ್ಪೆ. ನಾವು ಬಂದದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ನಾವು ಬಂದದ್ದು ಇಲ್ಲಿ ತಿಂದು ಹೋಗುವ ಅಂತ. ಯಾಕೆ ಹೇಳಿದ್ರೆ ಇನ್ನು ನಾವು ಬರುವಾಗ ಲೇಟ್ ಆಗ್ತದಲ್ಲ ಅಲ್ಲಿಂದ, ಆಗ ಇಲ್ಲೆಲ್ಲ ಇಲ್ಲಿ ಕ್ಲೋಸ್ ಆಗುವ. ಈಗ ಬೇಗ ಕ್ಲೋಸ್ ಆಗ್ತದೆ, ಈಗ ಬೇಗ ಹೋಗುವ. ಡ್ಯಾಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದ್ರು ಕೂಡ ಕ್ರಿಕೆಟ್ ನೋಡ್ತಿದ್ದಾರೆ. ಜಸ್ಟ್ ಮೆನ್ ಇನ್ ಲವ್ ವಿತ್ ಕ್ರಿಕೆಟ್. ಪಾಕ್ ಅಲ್ಲ, ಆಸ್ಟ್ರೇಲಿಯಾ. ಯಾವುದು ಯಾವುದು ಅಲ್ಲಿ? ಸಾರಿ, ಅದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್. ಮತ್ತೆ ನಾವು ಅಲ್ಲಿ ಹೋದ್ರೆ ಉಂಟಲ್ಲ, ಅಲ್ಲಿ ಸಹ ಉಂಟು. ಇಲ್ಲಿ ಹೋಟೆಲಲ್ಲ, ಅಲ್ಲಿ ರಶ್ ಇರುವಲ್ಲೆಲ್ಲ ಹೋಗ್ಬಾರ್ದು. ಯಾಕೆ ಹೇಳಿದ್ರೆ ಅಲ್ಲಿ ಒಟ್ಟಾರೆ ಮಾಡ್ತಾರೆ, ಜನ ರಶ್ ಇದ್ರೆ ಒಟ್ಟಾರೆ ಹೋಗ್ತಾರೆ. ಮತ್ತೆ ಇದು ನಮ್ದೊಂದು ಪರ್ಮನೆಂಟ್, ಏನಾದ್ರು ಇದ್ರೆ ಒಂದು ತಿಂದು ಹೋಗ್ತೀವಿ, ಇಲ್ಲಿ ಬರ್ತೇವೆ. ಮತ್ತೆ ಇಲ್ಲಿ ಒಂದು ಕ್ಲೀನ್ ಉಂಟಲ್ಲ, ಮತ್ತೆ ಎಷ್ಟೊತ್ತು ಬೇಕಿದ್ರೆ ಸುತ್ತಾಡ್ಬೋದು. ಮಮ್ಮಿದು ಹಸಿರಾಗ್ತಿದ್ದೀರಿ, ಹೋಗುವ ಅಂತ ಹೇಳಿ ಮಾತ್ರ ಫ್ರೆಂಡ್ಸ್. ಯಾಕೆಂದ್ರೆ ನನಗೆ ಜಾಸ್ತಿ ಹೋಗ್ತಾ ಹೋಗ್ತಿಲ್ಲ, ನಮ್ಮಲ್ಲಿ ಕಾಲು ನೋವು ಬರ್ತದಲ್ಲ. ಓಕೆ, ಇಲ್ಲಿ ಸ್ವಲ್ಪ ಹೈಜಿನಿಕ್ ಉಂಟು, ಹಾಗೆ ನಾವು ಬರುದಂತೆ ಇಲ್ಲಿಗೆ. ಮಮ್ಮಿ ಹೇಳಿದ್ದು ಹೌದು, ಇಲ್ಲ ಅದು ಕೂಡ ಫ್ರೆಂಡ್ಸ್. ಅಲ್ಲಿ ಮೋನಿಕಾ ಆಗ್ತುಂಟು, ಇಲ್ಲಿ ಕ್ರಿಕೆಟ್ ಆಗ್ತುಂಟು. ಒಬ್ಬರು ಮೋನಿಕಾ ನೋಡ್ತಿದ್ದಾರೆ, ಇನ್ನೊಬ್ಬರು ಕ್ರಿಕೆಟ್ ನೋಡ್ತಿದ್ದಾರೆ. ನಾವಿಬ್ಬರು ಅವರ ನೋಡ್ತಾ ಇದ್ದೇವೆ. ನಾವಿಬ್ಬರು ಅವರ ಮುಖ ನೋಡ್ತೀವಿ. ಅವ್ರ ಹೆಂಡತಿ ಮೋನಿಕಾ ನೋಡ್ಲಿಕ್ಕೆ ಅವ್ರ
ಒಂದು ಬಾಲಿಗೆ ಎಷ್ಟು ರನ್ ಹೇಳು? ಕರೆಕ್ಟ್. Something has arrived, friends. Something has arrived and it's gobi. I don't think so. ಇದು ಜೀರಾ ರೈಸ್ ಮತ್ತೆ ಇದು ಪಲಾವ್. ಅವಳು ಪಲಾವ್ ಅವಳು. ಹಾಯ್ ರೆಡಿ. ಹಾಂ ನಾನು ವೀಡಿಯೋ ಸರಿ ಮಾಡ್ತಿಲ್ಲಂತೆ ಫ್ರೆಂಡ್ಸ್. ನಾನೀಗ ಝೋನ್ ಔಟಿಂದ ಈಗ ಝೋನ್ಗೆ ಬಂದೆ. ಅಮ್ಮದ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಫ್ರೆಂಡ್ಸ್ ಬನ್ನಿ. ಅಮ್ಮ ನ್ಯಾಷನಲ್ ಬ್ಯಾಂಕ್ ಇರುವಂತ ತಿನ್ನಿ. ಮಮ್ಮಿ ಹೆಸರು ಹೇಳಿ. ಅಮ್ಮನ ಊರು ಇದು. ಅಲ್ಲ ಮಮ್ಮಿ ಅಲ್ಲಿ ಮಾರ್ನಮಿಗಟ್ಟೆ ಅಮ್ಮನ ಊರು. ಮಮ್ಮಿ ಅವರು ಫ್ರೆಂಡ್ಸ್. ಮತ್ತೆ ಮಾರ್ನಮಿಗಟ್ಟೆ ಯಾರೆಲ್ಲ ಬ್ಲಾಗ್ ಮಾಡ್ತಿದ್ದೀರಿ? ಒಂದು ಹಾಯ್ ಹಾಕಿ ಹಾಯ್. ಮಾರ್ನಮಿಗಟ್ಟೆ ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಿ ಹಾಯ್ ಹಾಕ್ಬೇಕಂತ ಹೇಳಿ ಚಿನ್ನ ಹೇಳಿ. ಗಣಪತಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದೆ. ಎಲ್ಲರೂ ಅದಕ್ಕೆ ವೋಟ್ ಮಾಡಿ. ನಾವೀಗ ಮಾರಿಗುಡಿ ಟೆಂಪಲಿಗೆ ರೀಚ್ ಆದೆವು. ಸ್ವಲ್ಪ ಲೇಟ್ ಮಾಡಿ ಬಂದದ್ದು, ಆಗ ಅಷ್ಟೊಂದು ಕ್ರೌಡ್ ಇರೋದಿಲ್ಲಲ್ವಾ. ಇಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಇನ್ನೊಂದು ಟೆಂಪಲಿಗೆ ಹೊರಡ್ತೇವೆ, ಮಂಗಲದೇವಿ ಟೆಂಪಲ್ಗೆ. ಹಾಗೂ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಸರಾ ಹಬ್ಬ ಸಮಯದಲ್ಲಿ ದೇವಸ್ಥಾನ ರೆಗ್ಯುಲರ್ ಟೈಮಿಗಿಂತ ಲೇಟ್ ಕ್ಲೋಸ್ ಆಗ್ತದೆ, ಹಾಗಾಗಿ ನಾವು ಲೇಟ್ ಮಾಡಿಯೇ ಹೊರಟದು. ನೀವು ನೋಡ್ತಾ ಇರ್ಬೋದು, ನಾವೀಗ ಸೇವಾ ಕೌಂಟರಲ್ಲಿ ಇದ್ದೇವೆ. ದೇವರಿಗೆಲ್ಲ ಪೂಜೆ ಮಾಡಿಸ್ಲಿಕ್ಕೆ ಉಂಟು, ಬನ್ನಿ ಹೋಗುವ. ಹಳೆಕೋಟೆ ಶ್ರೀ ಮಾರಿಯಮ್ಮ ಮಹಿಷಾಮರ್ದಿನಿ ದೇವಸ್ಥಾನದಲ್ಲಿ ನಾವು ಈಗ ಇದ್ದೇವೆ. ಈ ದೇವಸ್ಥಾನವು 1400 ವರ್ಷಗಳ ಹಳೆಯದಾದ ಪ್ರಾಚೀನ ದೇವಾಲಯವಾಗಿದೆ. ಇಲ್ಲಿ ನಮ್ಮ ಪೂಜೆ ಆಗ್ತಾ ಉಂಟು. ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ಮಹಿಷಾಮರ್ದಿನಿ ಮತ್ತು ಮಾರಿಗುಡಿ ಎಂಬ 2 ದೇವತೆಗಳಿವೆ. ಇಲ್ಲಿ ಕೂಡ ನಮಗೆ ಹೆಚ್ಚಿನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಾವು ಹೆಚ್ಚು ವಿಡಿಯೋ ಮಾಡಲಿಲ್ಲ, ಹಾಗೆ ಇವರು ಬರುವಾಗ ವಿಡಿಯೋ ಆನಲ್ಲಿತ್ತು, ಹಾಗೆ ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿದ್ರು. ಹಾಗೆ ತುಳುವಲ್ಲಿ ಹೇಳಿದರು, ಭಾರಿ ಶೋಕ್ ಹಾಕೊಂಡು ಇಂಚನೆ ಮಲ್ತೊಂದು ಪುಲೆ ಅಂತ ಹೇಳಿದರು. ಹಾಗೆ ಮುಂದಕ್ಕೆ ಹೋಗ್ತಾ ಇರುವಾಗ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹಾಗೆ ಹೇಳಿದರು, ತುಂಬ ನಿಮ್ಮ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಉಂಟು, ಡೈಲಿ ನಿಮ್ಮ ವಿಡಿಯೋ ನೋಡ್ತೇವೆ, ತುಂಬ ಖುಷಿ ಆಗ್ತದೆ ಹೇಳಿದರು. ಇಲ್ಲಿ ಮಾತಂಗಿ ವನವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಇಲ್ಲಿಯೇ ಕಣ್ತುಂಬ ನೋಡಿಕೊಂಡು ಖುಷಿ ಪಟ್ಟೆವು. ನನ್ನ ಮಕ್ಕಳಿಗಂತೂ ಇದನ್ನೆಲ್ಲ ನೋಡುವುದೆಂದರೆ ತುಂಬ ಖುಷಿ, ಹಾಗೂ ದೇವಸ್ಥಾನಕ್ಕೆ ಹೋಗುವುದೆಂದರೆ ಕೂಡ ತುಂಬ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ ಮಂಗಲದೇವಿ ಟೆಂಪಲಿಗೆ. ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ಮಾರಿಗುಡಿ ಟೆಂಪಲಲ್ಲಿ ಕೂಡ ಹೊರಗಡೆ ಎಲ್ಲ ಸ್ವಲ್ಪ ಸಂತೆ ಎಲ್ಲ ಇಟ್ಟಿದ್ರು. ದೇವಿ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನಮಗೂ ಕೂಡ ಒಂದು ಸಮಾಧಾನ ಆಯಿತು. ಹಾಗೆ ಅಲ್ವಾ ನೋಡಿ, ದೇವಸ್ಥಾನಕ್ಕೆಲ್ಲ ಬಂದರೆ ಪಾಸಿಟಿವ್ ವೈಬ್ ಬರ್ತದೆ, ಹಾಗೂ ಮನಸ್ಸಿಗೆ ಒಂದು ಸಮಾಧಾನ ತರ್ತದೆ. ನಾವೀಗ ಬಂದದ್ದು ಮಂಗಲದೇವಿ ಅಲ್ಲ? ಹೌದು, ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಮಾರಿಗುಡಿಗೆ ಹೋಗಿ ಆಯಿತು, ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಇಲ್ಲಿ ಮಂಗಲದೇವಿಗೆ ಬಂದಿದ್ದೇವೆ. ಹೋಗ್ಬೇಕು, ಅಲ್ಲಿ ನಮಗೆ ತುಂಬ ಸಬ್ಸ್ಕ್ರೈಬರ್ ಸಿಕ್ಕಿದೆ. ಹೌದು, ಈಗ ಇಲ್ಲಿ ನೋಡ್ಬೇಕು ಎಷ್ಟು ಜನ ಸಿಗ್ತಾರೆ.
ನಿಮ್ಮೆಲ್ಲರಿಗೂ ಲೈಟಿಂಗ್ಸ್ ನೋಡಿ ಖುಷಿ ಆಯಿತಾ? ಖುಷಿಯಾಗಿದ್ದರೆ ಕಮೆಂಟ್ ಮಾಡಿ. ಮಂಗಳೂರಿನಲ್ಲಿ ದಸರಾ ಹಬ್ಬವನ್ನು ಗ್ರ್ಯಾಂಡಾಗಿ ಆಚರಿಸ್ತಾರೆ. ಇಲ್ಲಿಗೆ ನಾವು ಎಂಟ್ರಿ ಆಗ್ತಾ ಇರುವಾಗ ತುಂಬ ಸಬ್ಸ್ಕ್ರೈಬರ್ಸ್ ನಮ್ಮನ್ನು ಮೀಟ್ ಆದರು. ಖುಷಿ ಆಯಿತಾ ನಮಗೆ ಕೂಡ. ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ರು. ನಾವು ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ, ಫ್ಯಾಮಿಲಿಯನ್ನು ಚೆನ್ನಾಗಿ ಇಟ್ಟಿರಿ ಹಾಗೂ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಟ್ಟು ಕಾಪಾಡಿ ಎಂದು. ನಮ್ಮ ವಿಡಿಯೋ ನೋಡುವವರಿಗೆ ಕೂಡ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ಓಂ ಸರ್ವೇ ಜನ ಸುಖಿನೋ ಭವಂತು. ನೋಡಿ, ಇಲ್ಲಿ ನನ್ನ ಗಂಡ ಕಾಮಿಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೈ ಕೊಡು, ವಿಶ್ ಮಾಡು, ಸುಮ್ಮನೆ ನಿಲ್ಬೇಡ ಅಂಥೇಳಿ ಅವರಾಗಿ ನನ್ನನ್ನು ತುಂಬ ಕಾಮಿಡಿ ಮಾಡೋದೆಲ್ಲ ಜಾಸ್ತಿ. ನೋಡಿ, ಅವರೇ ಬಂದರು ಈಗ. ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುತ್ತಾಡುವ ಕಾಮನ ಬೇರುವ ಜಾರುತಾನವಾಡುವ ಹಗಲು ಇರುಳು ಒಂದಾಗಿ ಹಾಡುವ ಜೊತೆ. ನಾವಿಲ್ಲಿ ಎಲ್ಲ ನೋಡಿ ಸ್ವಲ್ಪ ಇದು ಇಯರಿಂಗ್ಸ್ ಸಿಗ್ತಾ ಇತ್ತು ನೋಡಿ. ಅವ್ರ ಹತ್ರ ಗೂಗಲ್ ಪೇ ಎಲ್ಲ ಉಂಟು ಇಲ್ಲಿ. ಅವರು ನಮಗೆ ತುಂಬಾ ದೇವಸ್ಥಾನ ಹತ್ರ ಇಲ್ಲಿ ಅವ್ರದ್ದು ಇಲ್ಲಿ ಟೆಂಪಲ್ ಹತ್ತಿರೋದು ಶಾಪ್ ಇಲ್ಲಿ ಮಂಗಳೂರು ಟೆಂಪಲ್. ಹಾಗೆ ಅವರು ನಮಗೆ ಸ್ವಲ್ಪ ಎಲ್ಲ ಚೆಂದ ಚೆಂದ ಪ್ಯಾಟರ್ನ್ ಎಲ್ಲ ತೋರಿಸಿದ್ರು. ಹಾಗೆ ಪರ್ಚೇಸ್ ಮಾಡಿದೆವು. ಹಾಗೆ ಮತ್ತೆ ಎಲ್ಲ ತಗೊಂಡೆವು ಸ್ವಲ್ಪ. ಡಿಸ್ಕೌಂಟ್ ಮಾಡ್ತಾರೆ, ಬೇರೆ ಯಾರು ಡಿಸ್ಕೌಂಟ್ ಮಾಡೋದು, ಇವರು ಡಿಸ್ಕೌಂಟ್ ಮಾಡ್ತಾರೆ ಆಯ್ತಾ. ಬ್ಯಾಗ್, ಬಳೆ, ಕ್ಲಿಪ್ ಎಲ್ಲ ಉಂಟು. ಇದು ನೋಡಿ ಟ್ರೆಂಡಿಂಗ್ ಕ್ಲಿಪ್. ನಮ್ಮ ಯಜಮಾನ್ರೆಲ್ಲ ಆಗ್ತದೆ, ಅವ್ರಿಗೆ ಇಷ್ಟ ಆಯ್ತಂತ ಇದು. ಇದು ತಗೋ, ಇದು ತಗೋ ಹೇಳ್ತಾರೆ. ನೀವೆಂತ ಕೆಳಗೆ ಮೆಟ್ಟಬೇಡಿ ಮಮ್ಮಿ. ಹೇಳಿದ್ರು. ಸೊ ಫೈನಲ್ ಆಗಿ ಅವರ ಸೆಲೆಕ್ಷನ್ ಒಳ್ಳೆದುಂಟು ನೋಡಿ. ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ. ಎಂತ ತಕೊಂಡ್ರು? 20 ರೂಪಾಯಿ. ಬನ್ನಿ ನೋಡುವ, ವಿಲ್ ಗೋ. ನೆನಪಿದೆಯೇ ಮೊದಲ ಮುನಿಸೋ ನೆನಪಿ. ಇಲ್ಲಿ ನಮ್ಮ ನೋಡಿ ಒಬ್ರು ಹೇಳಿದ್ರು, ಮೇಡಮ್ ನಾವು ನಿಮ್ಮ ಫ್ಯಾಮಿಲಿಯ ಬಿಗ್ ಫ್ಯಾನ್ ಅಂತ ಹೇಳಿದ್ರು. ನಿಮ್ಮೆಲ್ಲ ವಿಡಿಯೋ ಸೂಪರ್ ಮೇಡಮ್, ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ರು. ನಮಗೂ ಕೂಡ ತುಂಬಾ ಸಂತೋಷ ಆಯ್ತು. ಇವರಿಗೆ ಚರ್ಮರಿ ಬೇಕಂತ ಗಂಟೆ ನೋಡಿ ಫ್ರೆಂಡ್ಸ್, ಲಿಟ್ರಲಿ 11:30. ಕ್ರೇಜಿ ಫ್ರೆಂಡ್ಸ್, 11:30. ದಿಸ್ ಇಸ್ ಕಾಲ್ಡ್ ದಸರಾದು ಕ್ರೇಜ್. ನಾವು 11 ವಾರ ಆಯ್ತು, ನಿಮ್ಗಿಂತ ಲೋಕದಲ್ಲಿ ಇಲ್ಲ ನೋಡಿ ಫ್ರೆಂಡ್ಸ್. ನಾನು ಒಂದು 11 ಆಯ್ತು ನೋಡಿ ಗಂಟೆ. ನಮ್ಮ ಯಜಮಾನ್ರ ಮುಖ ನೋಡಿ ಅಂತ ಒಮ್ಮೆ ಎಷ್ಟು ಸಣ್ಣದಾಗಿದೆ. ಇಲ್ಲಪ್ಪ, ಅವರಿಗೆ ಇನ್ನೂ ಸಹ ತಿರ್ಗಾಡು ಹೇಳ್ತಾರೆ ಗೊತ್ತುಂಟಾ. ಇನ್ನೂ ಸಹ ಹೋಗ ನೋಡ್ಲಿಕ್ಕೆ ನಾ ಬೇಡ ಹೇಳಿದ್ದೆ. ಎಷ್ಟು ಆಚೆ ಹೋಗುದು ಎಲ್ಲ ಒಂದೇ ಲೆಕ್ಕ ಇರುದು. ಹೋಗುವ ಅಂತ ಹೇಳ್ತಾರೆ, ಅವ್ರಿಗೆ ಸಾಕಾಗುದಿಲ್ಲ. ಕಣ್ಣಿಯಿಂದ ಕಸ ಬಿತ್ತ ಅಂತ ಕಸ ಟಪ್ ಟಪ್ ಮಾಡ್ತಿದ್ದಾರಲ್ಲ, ಟಪ್ ಟಪ್ ಇಂತ ಪಟಾಕಿ ನಾನೇ ಕಲ್ತಿದ್ದೇನೆ ಆಗುತ್ತೆ ನಿಮಗೆ ನೋಡಿ. ಸ್ವಾಗತ್ ಚಾಟ್ಸ್. ಈಗ ಚರ್ಮುರಿ ತಿನ್ಲಿಕ್ಕೆ ಹೋಗುವ, ಚರ್ಮುರಿ ತಿನ್ಲಿಕ್ಕೆ ಹೋಗುವ. ಚರ್ಮುರಿಕಿ ಜೈ, ಚರ್ಮುರಿಕಿ ಜೈ. ಚಿನ್ನಗಲ್ಲ ಜಾಲಿ ಅಂತ ಎಂತದ ಜಾಲಿ ಗೊತ್ತಿಲ್ಲ. ಲೇಟ್ ಆಯ್ತಲ್ಲ. ನಮ್ಮ ಚರ್ಮುರಿ ಅಂಗಡಿ ನೋಡಿ ತೋರಿಸಿ. ಇಲ್ಲಿ ಸ್ವಲ್ಪ ಹೈಜಿನಿಕ್ ಉಂಟು, ಸೊ ನಾವು ಇಲ್ಲಿ ಬಂದಿದ್ದೆ ನೋಡಿ. ಆಫೀಸರ್ ಬಾಸ್ ತರ ಕುತ್ಕೊಂಡಿದ್ದಾರೆ. ಚಿನ್ನ ಚಿನ್ನ
ಇಲ್ಲಿ ಕಬ್ಬಿನ ಜ್ಯೂಸ್ ಕೂಡ ಉಂಟು. ಇಲ್ಲಿ ತುಂಬ ಫ್ರೆಶ್ ಉಂಟು. ಹಾಗೆ ನಾವಿಲ್ಲಿ ಬಂದದ್ದು ಈಗ ಜ್ಯೂಸಿಗೆ ಆರ್ಡರ್ ಮಾಡಿದ್ವಿ. ಜ್ಯೂಸ್ ಕೋಲ್ಡ್ ಅಲ್ಲ, ವಾರ್ಮ್. ಇನ್ನು 3 ಜ್ಯೂಸ್ ಕೊಟ್ಟು 4 ಜ್ಯೂಸ್ ಕೊಟ್ಟು ನೋಡಿ ಲೈಟ್ ಎಲ್ಲ ಆಫ್ ಮಾಡಿದ್ರು. 11:15. ಓಕೆ ಫ್ರೆಂಡ್ಸ್, ನಮ್ದಾಯ್ತು ಎಲ್ಲ ಸುತ್ತಾಟ ತಿರುಗಾಡಿ ಇಡೀ ಸಂತೆ ತಿರುಗಾಡಿಸಿದ್ರು ಇವರ ಯಜಮಾನ್ರು. ಪುನಃ ಹೋಗುವ ಅಂತೆ ಆ ಕಡೆ. ನಾನು ಹೇಳಿದೆ ಸಾಕಾಯ್ತು, ಕಾಲು ನೋವಾಯ್ತು ತುಂಬಾ ತಿರುಗಾಡಿ. ಬಚ್ಚಿ ಆಯ್ತಾ? ಸಾಕಾಯ್ತು. ಹಾಗೆ 11:45 ಆಯ್ತು. ಎಷ್ಟು? 11:45. 11:50. 11:50 ನೋಡು. ಟೈಮ್ ಹೋದದೆ ಗೊತ್ತಾಗ್ಲಿಲ್ಲ ಅಲ್ಲ. ಹಾಗೆ ನಮ್ದು ಸಂಜೆ 8 ಗಂಟೆ ಹೊರಡಿದೆ, 8 ಕಾಲಕ್ಕೆ. ರಾತ್ರಿ ಬನ್ನಿ ಫ್ರೆಂಡ್ಸ್, ನೀವು ಸಾಗ ಜನ ಇರುದಿಲ್ಲ. ಮತ್ತೆ ಎಲ್ಲರೂ ರಾತ್ರಿ ಬರ್ಬೇಡಿ, ಮತ್ತೆ ಜನ ಸಾಗರ ಆಗ್ಬೋದು. ಮತ್ತೆ ಎಂತ ಗೊತ್ತಲ್ಲ, ನಾವು ಇದು ದೇವರಿಗೆ ಪೂಜೆ ಎಲ್ಲ ಒಳ್ಳೇದಾಯ್ತು. ನಮ್ಗೆ ದೇವರ ದರ್ಶನ ತುಂಬಾ ಚಂದಾಗಿ ಸಿಕ್ಕಿತ್ತು. ತುಂಬಾ ರಶ್ ಇಲ್ಲ ಅಲ್ಲಿ, ಇಲ್ಲದ ರಶ್ ಅಲ್ಲ ಈ ಟೈಮಿಗೆ. ನಾವು ಲೇಟ್ ಆಗಿ ಬಂದ ಕಾರಣ ನಮ್ಗೆಲ್ಲ ಪೂಜೆ ಎಲ್ಲ ಚಂದ ಆಯ್ತು. ಹಾಗೂ ದೇವರನ್ನು ತುಂಬಾ ನೋಡಿ ಆನಂದ ಪಟ್ಟೆವು. ನಮ್ಗೆ ಕೂಡ ಖುಷಿ ಆಯ್ತು. ನಮ್ಮ ಪ್ರಾರ್ಥನೆ ಕೂಡ ಒಂದು ನೆರವೇರಿತು, ಬಂದು ಸಾರ್ಥಕ ಆಯ್ತು. ಇಲ್ಲದ್ರೆ ತುಂಬಾ ಜನ ಇದ್ರೆಲ್ಲ ನಮ್ಗೆ ಸಮಾಧಾನ ಆಗುದಿಲ್ಲ. ಹಾಗೆ ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಚಂದ ಆಯ್ತು. ಇಲ್ಲಿ ನಾವು ಲಾಸ್ಟ್ ಇಯರ್ ಇಂದ ಲೇಟ್ ಆಗಿ ಹೋಗ್ಲಿಕ್ಕೆ ಶುರು ಮಾಡಿದ್ದು. 8:30 ಬಿಡು ಬಂದಿಂದಾಗ ಕರೆಕ್ಟ್ ಆಗ್ತದೆ, ಅಲ್ಲಿ ಮುಟ್ಟುವಾಗೆಲ್ಲ ಸರಿ ಆಗ್ತದೆ. ದೇವರ ದರ್ಶನ ಎಲ್ಲ ಕ್ಲೀನ್ ಅಲ್ಲಿ ಆಯ್ತು, ಎಲ್ಲ ಚಂದ ಆಯ್ತು. ನಮ್ಗೆ ದೇವರನ್ನೆಲ್ಲ ನೋಡ್ಲಿಕ್ಕೆಲ್ಲ ಅಲ್ಲ ರೀ, ಚಂದ ಆಯ್ತಲ್ಲ. ದೇವರ 2 ದೇವಸ್ಥಾನಕ್ಕೆ ಹೋದೆವು. 2 ದೇವಸ್ಥಾನಕ್ಕೆ ಮಾರಿಯಮ್ಮ ಹೋದೆವು ಮತ್ತು ಮಂಗಳದೇವಿ ಅಲ್ಲ ಚಿನ್ನು ಸ್ವೀಟಿ. ದೇವರ ಒಂದು ದರ್ಶನ ಎಲ್ಲ ನಮ್ಗೆ ಚಂದ ಸಿಕ್ಕಿತು. ಹಾಗೂ ದೇವರನ್ನು ಸಹ ಕಣ್ತುಂಬ ನೋಡಿ ಖುಷಿ ಆಯ್ತು. ಮತ್ತೆ ಸಂತೆ ಎಲ್ಲ ತಿರ್ಗಾಡಿ ಕಾಲು ಕೂಡ ನೋವಾಯ್ತು. ಇವರು ಪುನಃ ಆಚೆ ಹೋಗು ಹೇಳ್ತಾರೆ ನೋಡ್ಲಿಕ್ಕೆ. ನಾವು ಸಹ ಸಾಕು ಮಾಡಿದೆವು, ಸಾಕು ಅಂತೇಳಿ. ಮತ್ತೆ ಕಾಲು ನೋವು ಆಗ್ತದೆ. ಇನ್ನು ಮನೆಗೆ ಹೊರಟದು ನಾವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮದು ಇದಾಗಿತ್ತು. ಮಂಗಳೂರು ದಸರಾ. ನೀವೆಲ್ಲರೂ ಬನ್ನಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಹಾಗೂ ಹೀಗೆ ಖುಷಿಯಾಗಿರಿ ಲೈಫಲ್ಲಿ ಎಂದು ಹೇಳುತ್ತಾ ನಮ್ಮ ಈ ಒಂದು ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಗುಡ್ ನೈಟ್. ನೋಡಿ ಫ್ರೆಂಡ್ಸ್, ನಾವು ಮನೆಗೆ ರೀಚ್ ಆಗುವಾಗ 12:30 ಗಂಟೆ ಆಯಿತು. 12:30 ಗಂಟೆಗೆ ನಮ್ಮ ಮನೆಗೆ ಕರಡಿ ವೇಷ ಬಂದಿದೆ. ಆ ವಿಡಿಯೋವನ್ನು ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಲೈಫ್ನಲ್ಲಿ ಖುಷಿಯಾಗಿರಿ. ಬೈ ಬಾಯ್. ತುಂಬ ಬೇಸರದ ಸಂಗತಿ ಅಂದರೆ ನಮ್ಮ ಕರಾವಳಿ ಹುಡುಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸಿನಿಂದ ಎಲಿಮಿನೇಟ್ ಆದದ್ದು. ಅವಳು ಬಿಗ್ ಬಾಸಿನಲ್ಲಿ ಇದ್ದರೆ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ಲು. ಸೊ ನಮಗೆ ತುಂಬ ಬೇಜಾರಾಗಿದೆ. ಏನು ಮಾಡೋದಲ್ವಾ.